ಉಧೋ ಏಳುಕೊಳ್ಳದ ಎಲ್ಲವ್ವ ನಿನ್ನ ಹಾಲಿಗುಧೋ ಉಧೋ. ನಮಸ್ಕಾರ ಎಲ್ಲರಿಗೂ ಶರಣಾರ್ಥಿ. ಹೆಂಗದ್ರಿಪ್ಪ ಎಲ್ಲರೂ? ನಾವು ಇವತ್ತು ಕರ್ನಾಟಕದ ಗಡಿ ಭಾಗ ಅಂದರೆ ಬೆಳಗಾಂ ಜಿಲ್ಲೆಯ ಕೊಕಟ್ನೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಹಾಗೂ ಸಕಲ ಇಚ್ಛೆಯನ್ನು ಪೂರೈಸುವ ಮಾತೆ ಅಂತಾನೆ ಪ್ರಖ್ಯಾತಿಯಾದ ಶ್ರೀ ಯಲ್ಲಮ್ಮ ದೇವಿಯ ಸನ್ನಿಧಾನದಲ್ಲಿ ನಾವು ಇವತ್ತಿದ್ದೇವೆ. ಇಲ್ಲಿನ ಮಹಿಮೆ ಏನು, ಇಲ್ಲಿನ ಇತಿಹಾಸ ಏನು ತಿಳಿದುಕೊಳ್ಳೋಣ ಬನ್ನಿ. ಸ್ವಾಗತಂ ಸುಸ್ವಾಗತಂ. ನಾವು ಇವತ್ತು ಇಲ್ಲಿನ ಸ್ಥಳೀಯರಾದಂಥ ಇಂದ್ರಾಬಾಯಿ ಅವ್ರ ಜೊತೆಗಿದ್ದೀವಿ. ಇಲ್ಲಿನ ಇತಿಹಾಸ, ಇಲ್ಲಿನ ಮಹತ್ವದ ಬಗ್ಗೆ ನಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಅಜ್ಜಿ ಹೇಳ್ರಿ, ಇಲ್ಲಿ ಯಾವಾಗ ಸ್ಥಾಪನೆ ಆಯ್ತು? ಯಾವಾಗ ಅಂದ್ರೆ ಜತ್ತಿ ಸರ್ಕಾರ ಬಾಗಿಲು ಹೋಗ್ತಿದ್ರ ನಡ್ಕೊತ ಹೋಗ್ತಿದ್ರು. ನಡ್ಕೊತ ಹೋಗಿರಿಂದ ಅವರು ನಡ್ಕೊತ ಹೋಗೋಣ ಅವ್ನು ಮೆಚ್ಚ ಯಾರು ಎಲ್ಲ ಪಕ್ಕನು ಹಿರುಗುಡ್ದೆಲ್ಲ ಹಿರುಗುಡ್ದೆಲ್ಲ ಮೆಚ್ಚಕರಿಂದ ಅವನ ಮನುಷ್ಯನಾಗನ ಅವನ್ ಕೂಡ ಬಾಂಧವ ಯಾರು ಜತ್ತಿ ಸರ್ಕಾರ ಕೂಡ ಬಾಂಧವ ಯಾರು ಹಿರುಗುಡ್ದೆಲ್ಲ ಜತ್ತಿ ಸರ್ಕಾರ ಕಂತಾರ ಇರ್ತೀನಿ. ಇಲ್ಲಿ ಪಕ್ಕದ ಕಂತಾರ ಅಂದ್ರೆ ಕಂತಾರ ಒಂದು ಮನುಷ್ಯ ಆಯ್ತಿರಲಿಲ್ಲ ಕಲ್ಲ ಪಡಿ ಕಂತಾರ ಇತ್ತ ಅಂತ ಅವಾಗ ಏನಂದ್ರ ಅತ್ತಾಕಿ ಹಿಂದ್ ಕಾಳಿ ನೀನ್ ನೋಡ್ಲಕ್ ಹೋಗ್ಬೇಡ, ಯಾರು ಹೇಳ ನಮ್ಮ ಅಂತಾರ ಹೇಳಿದಾರ, ಹಿಂದ್ ಕಾಳಿ ನೋಡ್ಬೇಡ ಹಂಗ ಹೋಗ್ ಮತ್ತ ಅಕ್ಕಿದ್ರಿ ತಾಪಣ ಇರೋದಿತ್ತು. ಮತ್ತ ಅಕ್ಕಿ ಏನಂದಳು ಇಲ್ಲಿ ಗತ್ರ ಇದು ಅವ್ ಏನ್ ತಿಳಿತೇನ ಹೆಂಗ್ ಹಿಂದ್ ಕಾಳಿ ನೋಡ್ಯಾನು ಗದ್ರಿಸಿದಂಗ ಆತತ್ತ ಅಲ್ಲಿ ಬಂದ್ ಕೆಲ್ಲಾಕಿ ತಾಪಣ ಆಗ್ಯಾಳ. ಆಕಿಗೆ ಉಳಿ ಹಚ್ಚಿ ಬಡ್ದಿಲ್ಲ ಯಾರು, ಡೈರೆಕ್ಟ್ ನಿತ್ತ ಆಕಿನ ಹೊಡೆದಿಲ್ಲ. ಇದು ಕೆಬ್ಬಣದ ಇದು ತಗೊಂಡಿಕ್ಕಿಂದ ಆಕಿನ ಹೊಡೆದಿಲ್ಲ, ಡೈರೆಕ್ಟ್ ಅದಾಳು. ಆಕಿ ಡೈರೆಕ್ಟ್ ಹೇಳುವಾಗ ಇವ್ ಪೂಜಾರಿಗಳು ಅವ್ರ ಪೂಜೆ ಮಾಡಾಕತ್ತೇವೆ ಕೋಳಿ ಮಂದಿ. ಅವ್ರ ಎಂದು ಯಾರ ರಾಯಣ ಕಾಲ್ನಾಗ ಬಂದ್ ಕೂತಾಳೆ ಯಾರಿಗೂ ಗೊತ್ತಿಲ್ಲ. ಅವ್ರ ಪೂಜೆ ಮಾಡ್ತಾರ, ಮತ್ತಾರ ಮಾಡಂಗಿಲ್ಲ. ಪೂಜೆ ಮಾಡ್ತಾರ ಅವ್ರ ಪೂಜೆ. ಇಲ್ಲಿ ಅವ್ರ ಸ್ಥಳ ಇಲ್ಲಿ ಅವ್ರ ಪೂರ್ವಿ ಹಿಡ್ದು ಯಾವತ್ತು ನೀರ್ ಈಗ ಆಕಿ ಸಂಬಂಧ ನೀರ್ ಬಂದ್ ಮಾಡ್ಲಾಕತ್ಯಾರ. ನೀರ್ ಒಳಗ್ ಹೋಲಾಕತ್ಯಾವ, ನೀರ ಬಂದ್ ಮಾಡ್ಲಾಕತ್ಯಾರ. ಕರೆ ಬಂದ್ ಆಗುವ ನೀರ್ ಹಂಗ ಹೋಗತ್ತಾವು. ಯಾರು ಕೆರಿ ಕಟ್ಟಿ ಅದ್ನ ಕೆರಿ ಕಟ್ಟಿ ಬಂದ್ ಮಾಡ್ಬೇಕಂದ್ರೂ ಅವ್ ಹಂಗ ಹೆಚ್ಚಾಗ್ಲಕತ್ತ. ಒಳಗ ಹರಿಗಡದ್ ಬಿಟ್ಟಾರ, ಒಳಗ ನೀರ್ ಬಂದ್ ಮಾಡ್ಯಾರ. ಸರಿ ಸರಿ ಸರಿ. ಆಕಿದು ಬಾಳ ಕಥಾಂತರ ಐತ್ರಿ ಹೇಳ್ಬೇಕಾದ್ರೆ. ನನ್ನ ಒಂದು ಆಕಿ 80 ಕೋಟಿಗೆಲ್ಲ ಅನ್ನ ಹಾಕ್ತಾಳ. ಪೂಜಾರಿಗಳಿಗೆ ಹೊಲದಾಳ ಆಕಿ. ರಾಯ ಪೂಜಾರಿ ಇದ್ದ ಹಿಂದಕ್ಕೆ ನಾವು ವರ್ಕರ್ ಆಗ್ಯಾಡ್ರಿ. ಅವ್ರ ಹಾಡದ ಅವ್ರ ಮ್ಯಾಲ ಹಾಡುಗಳ್ದಾಳ. ಅವಾಗ ರಾಯಣ ಪೂಜಾರಿಗೆ ವರ್ಕರ್ ಆಗಿ ಮೀನಪ್ಪ ಪೂಜಾರಿ, ರಾಯಣ ಪೂಜಾರಿ ಅವ್ರೊಂದ್ 4 ಒಂದು ಈಗ ಸಣ್ಣ ದೊಡ್ಡವ್ರ ಕುಡಿಕೊಂಡು ಒಂದ್ 20-30-40 ಮಂದಿ ಆಗ್ಯಾರ. ಪೂಜೆ ಅವ್ರ ಪೂಜೆ ಮಾಡುದು. ಮತ್ತೆ ಯಾರಿಗೆ ಅವ್ರ ಹಂಗ ಪೂಜೆ ಯಾರಿಗೆ ಬರಂಗ. ಇಲ್ಲಿ ಬರ್ತಾ ಇದ್ದಂಗೆನೆ ನಿಮಗೆ ಆ ದೈವಿಕ ಅನುಭವ ತಾನಾಗಿನೇ ನಿಮಗೆ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿನ ಈ ಕುಂಕುಮ ಭಂಡಾರದ ಆ ವಾಸನೆ ನಿಮಗೆ ಮನಸ್ಸು ಎಳೀತದೆ. ನೀವು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದ ಹಾಗೆ ಸಾಲು ಸಾಲು ಅಂಗಡಿಗಳು ನಿಮ್ಮನ್ನು ಗಮನ ಸೆಳೀತವೆ. ಹಾಗೆ ಇಲ್ಲಿ ಅಪಾರ ಪ್ರಮಾಣದ ಭಕ್ತ ವೃಂದವನ್ನು ನೀವು ನೋಡಬಹುದು. ಇಲ್ಲಿ ಎಳ್ಳು ಅಮಾವಾಸ್ಯೆಗೆ ಒಂದು ಸತಿ ವರ್ಷಕ್ಕೆ ಜಾತ್ರೆ ನಡೀತದೆ. ಆವಾಗ ಇಲ್ಲಿ ತುಂಬ ಜನ ಸಾಗರ ಇರ್ತದೆ. ಆವಾಗ ನಾವು ಇಲ್ಲಿ ಕಾಲಿಡಲಿಕ್ಕೂ ಜಾಗ ಸಿಗೋದಿಲ್ಲ, ಅಷ್ಟು ಜನ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಿಂದ ಭಕ್ತರು ಇಲ್ಲಿ ಬರ್ತಾರೆ ಅನ್ನೋದು ಒಂದು ವಿಶೇಷ. ಈ ಗ್ರಾಮವು ವಿಜಯಪುರದಿಂದ 60 ಕಿಲೋಮೀಟರ್ ಹೋಗ್ತಾ ಇದ್ದ ಹಾಗೆ ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಸುಕ್ಷೇತ್ರ
ಕೊಕಟನೂರು ಯಲ್ಲಮ್ಮ ದೇವಿಯ ದೇವಸ್ಥಾನ ನಿಮಗೆ ಕಾಣಸಿಗ್ತದೆ. ಈ ದೇವಸ್ಥಾನ ಆದಾಗಿಂದ ಎಷ್ಟು ವರ್ಷದಿಂದ ಇದ್ದೀರಿ ನೀವು ಇಲ್ಲಿ? ನನಗೆ 27 ವರ್ಷ ರೀ. ನಮ್ಕಿಂತ ನಮ್ಮ ಅಪ್ಪ ಮುತ್ತೆಗಳ ಕಾಲದಿಂದ ಐತ್ರಿ ಇದು. ಇಲ್ಲ ವ್ಯಾಪಾರ ಎಲ್ಲ ನಿಮ್ಗೆ ಹೆಂಗೆ ಎಷ್ಟು ಅನುಕೂಲ ಆಗಿದೆ ಇಲ್ಲಿ? ಅನುಕೂಲ ಭಾಳ ಚಲೋ ಐತ್ರಿ. ಅನುಕೂಲ ಎಲ್ಲ ಅವ್ನು ಪುಣ್ಯದಿಂದ ಪೂಜಾರಿಂದ ಭಾಳ ಅನುಕೂಲ ಐತ್ರಿ. ಅಂದ್ರೆ ಇಲ್ಲಿ ಇವೆಲ್ಲ ಬಾಡಿಗೆ ಇದನ್ನು ಬಾಡಿಗೆ ಇದೆ, ತಿಂಗಳಿಗೊಮ್ಮೆ ಬಾಡಿಗೆ ಕೊಡ್ತೀವಿ ರೀ. ತಿಂಗಳಿಗೊಮ್ಮೆ ಬಾಡಿಗೆ ಕೊಡೋದು. ಎಷ್ಟು ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಆಗ್ತದೆ ನಿಮ್ಗೆ ಇಲ್ಲಿ? ದಿನಕ್ಕಂದ್ರೆ ಇಲ್ರಿ, ಶುಕ್ರವಾರ ಮಂಗಳವಾರ ಹಿಂಗ ಮಂದಿ ಬಂದ ಹಂಗ್ರಿ. ಈಗ ಜಾತ್ರೆ ಟೈಮಲ್ಲೆಲ್ಲ ಎಷ್ಟು ವ್ಯಾಪಾರ ಆಗ್ತದೆ ಕನಿಷ್ಠ? ಹಿಂಗ ಜಾತ್ರೆ ಟೈಮ್ 50,000 40,000 ಹಿಂಗ ಆಗ್ತೈತ್ರಿ. ಎಲ್ಲ ತಾಯಿ ಆಶೀರ್ವಾದದಿಂದ, ಅರ್ಚಕರಿಂದ, ಪೂಜಾರಿಗಳಿಂದ ನಾವೆಲ್ಲ ವ್ಯಾಪಾರಸ್ಥರು ಖುಷಿ ಆಗಿದೆ. ಅದರಿಂದ ನಾವು ಊಟ ಮಾಡ್ತೀವಿ ಅಂದ್ರೆ ನಾವು ಖುಷಿನ ಅದೀವ್ರಿ, ಇಲ್ಲ ನಂಗಿಲ್ಲ. ಆದ್ರ ತಾಯಿ ಆಶೀರ್ವಾದ ಐತಿ, ನೆಕ್ಸ್ಟ್ ಪೂಜಾರಿಗಳ ಆಶೀರ್ವಾದ ಐತಿ. ಯಾಕಂದ್ರೆ ಪೂಜಾರಿಗಳು ನಮಗ್ ಸಾಥ್ ಕೊಡ್ತಾರ ಅಂದ್ರೆ ನಾವು ಅವ್ರದಿಂದ ಖುಷಿ ಅದೀವಿ. ಇದು ಎಲ್ಲೆಲ್ಲಿಂದ ಭಕ್ತರು ಬರ್ತಾರ್ರಿ? ಸೋಲಾಪುರ, ಮುಂಬೈ, ಪುನಾ, ಕೊಲ್ಹಾಪುರ, ಕರಾಡ್, ಸಾತಾರ, ಬಿಜಾಪುರ ಎಲ್ಲ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಬರ್ತಾರೆ. ಗೋವಾ ಈ ಕಡೆ ಎಲ್ಲದಿಂದ ಬರ್ತಾರೆ. ಓಕೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ನೀವು ಬೆಳಗಾವಿನ ಸುತ್ತಮುತ್ತವರಾಗಿದ್ರೆ ಬಂದು ಈ ತಾಯಿಯ ಆಶೀರ್ವಾದ ಪಡಿಬೇಕು. ಮತ್ತೆ ಸಿಗ್ತವೆ ಇನ್ನೊಂದು ಬ್ಲಾಗ್ದಲ್ಲಿ. ಶರಣಾರ್ಥಿ, ನಮಸ್ಕಾರ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ